ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹ್ಯ. ಇಂದಿನ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನಕ್ಕೊಂದು ತಿರುವು ಅಪ್ಡೇಟ್ನ ತಗೋತಾ ಇದೆ ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ತು ಗಂಭೀರವಾಗಿ ಹೇಳ್ತಾರೆ ಸ್ಟೇಷನಲ್ಲಿರೋರಿಗೆ, ಇವತ್ತು ದೇವಯಾನಿ ಅತ್ತೆನ ಅಲ್ಲಿಂದ ಆ ಒಂದು ಕೇಂದ್ರದಿಂದ ವಾಪಸ್ ಮಾರ್ನಿಂಗ್ ಕರ್ಕೊಂಬರ್ಬೇಕಾಗುತ್ತೆ. ಸೊ ಅಲ್ಲಿಂದ ಅವ್ರನ್ನ ಕೋರ್ಟ್ಗೆ ನಾವು ಕಳಿಸ್ಬೇಕಾಗುತ್ತೆ ಅಂದ್ಬಿಟ್ಟು ಸದಾನಂದ್ ಅವ್ರಿಗೆ ಹೇಳ್ತಾರೆ. ಸೊ ನೀವು ಆ ಸಾಂತ್ವಿಕ ಕೇಂದ್ರದಿಂದ ನಾನು ಬರೋಷ್ಟರಲ್ಲಿ ದೇವಯಾನಿನ ಕರ್ಕೊಬನ್ನಿ ಅಂತೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಲ್ ಆಗಬಾರ್ದು ಅಂತ. ಅಷ್ಟರಲ್ಲಿ ಭೂಮಿ ಒಳಗಡೆ ಬಂದು ಸಾಹೇಬರು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಅಂತೇಳ್ಬಿಟ್ಟು ಏನೂ ಮಾತಾಡಲ್ಲ. ಯಾಕೆ ಅಂದರೆ ಅಜಿತ್ ಕಂಡಿಡ್ಬಿಡ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಹೋಗಿ ಅವಳು ಪಾಡ್ಗೌಡು ಮನಿಕೊತಾ ಇರ್ತಾಳೆ. ತೊಪ್ಪೆ ಅಂತೇಳ್ಬಿಟ್ಟು ಅಜಿತ್ ಕರೀತಾರೆ. ಏನು ಸಾಹೇಬ್ರೆ ಅಂದಾಗ, ಏನು ತೊಪ್ಪೆ, ಏನಾದರೂ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂದಾಗ, ಆ ಥರ ಎಲ್ಲ ಏನೂ ಇಲ್ಲಪ್ಪ ಅಂದಾಗ, ಅಲ್ಲ ನೀನು ಈ ಥರ ಮಾಡ್ತಾ ಇದೆಯಾ ಅಂದರೆ ನೀನು ಏನೋ ಮುಚ್ಚಿಡ್ತಿದ್ಯಾ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅಜಿತ್ಗೆ ಡೌಟ್ ಬರ್ತಾ ಇರುತ್ತೆ. ಅಪ್ಪ ನಮ್ಮ ಸಾಹೇಬರು ನನ್ನ ಬಾಯಲ್ಲಿ ಎಲ್ಲ ಕಕ್ಕಿಸ್ಬಿಡ್ತಾರೆ. ನಾನು ದೇವಯಾನಿ ಅಮ್ಮಗೆ ದೊಡ್ಡ ಸಾಹೇಬರು ಬೇಲ್ ಕೊಡ್ತಾ ಇದ್ದಾರೆ ಅಂತ ಏನಾದರೂ ಹೇಳ್ಬಿಟ್ರೆ ಮುಗಿದ ಕತೆ. ಇಲ್ಲ ಇವ್ರ ಕೈಗಂತೂ ಸಿಗಾಕೊಂಡ್ಲೇಬಾರ್ದು, ನನ್ನ ಪಾಡಿಗೆ ನಾನು ಮಲಿಕೊಂಡ್ಬಿಡ್ಬೇಕು ಅಂತೇಳ್ಬಿಟ್ಟು ಬೆಡ್ಶೀಟ್ನ ಓದ್ಕೊಂಡು ಮಲಿಕೊಂಡ್ಬಿಡ್ತಾಳೆ ಭೂಮಿ. ಆದರೂ ಇವಳು ಏನೋ ಮುಚ್ಚಿಡ್ತಿದ್ದಾಳಲ್ಲ, ಇವಳು ಬಾಯಿ ಸುಮ್ಮನೆ ಇದೆ ಅಂದರೆ ನಂಬಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿ ಏನೇ ವಿಚಾರನೂ ಸಹ ಬಾಯಿ ಬಿಡಲ್ಲ. ಯಾಕೆಂದರೆ ಅಜಿತ್ಗೆ ಗೊತ್ತಾದರೆ ಇದನ್ನು ಒಪ್ಪದೇ ಇಲ್ಲ ಅವರು ದೇವಯಾನಿ ಅಮ್ಮನ್ನ ರಿಲೀಸ್ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು. ಇನ್ನು ಭೂಮಿ ಅವಳು ಮಲಗಿಬಿಡ್ತಾಳೆ. ಮಾರ್ನಿಂಗು ದೇವಯಾನಿನ ಸಾಂತ್ವನ ಕೇಂದ್ರದಿಂದ ಈ ಕಡೆ ಸ್ಟೇಷನ್ಗೆ ಕರ್ಕೊಂಡ್ಬಂದಿರ್ತಾರೆ. ಮೇಡಮ್ ಆಚೆ ಬನ್ನಿ, ನಿಮ್ಮನ್ನ ನಾವು ಕೋರ್ಟ್ಗೆ ಪ್ರೆಸಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅಲ್ಲಿಗೆ ಅಜಿತ್ತು ಬರ್ತಾರೆ. ಅಜಿತ್ ಅಂತಂದಾಗ, ನೋಡಿ ನಿಮ್ಮನ್ನ ಇವಾಗ ನಾವು ಕೋರ್ಟ್ಗೆ ಪ್ರೆಸಿಟ್ ಮಾಡ್ತೀವಿ, ಅಲ್ಲಿ ನೀವು ಏನೇ ಸತ್ಯಾಂಶ ಇರ್ಬೋದು ಅಲ್ಲೇ ನೀವು ಹೇಳ್ಬೇಕಾಗುತ್ತೆ ಅಂತೇಳ್ಬಿಟ್ಟು ಲೇಡೀಸ್ ಕಾನ್ಸ್ಟೇಬಲ್ಗೆ ಹೇಳಿ ಕೈಗೆ ಕೋಳನ್ನು ಹಾಕಿಸ್ತಾರೆ. ನಾವು ಕೋರ್ಟ್ಗೆ ಕರ್ಕೊಂಡೋಗ್ಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು ಪ್ರೊಸೀಜರ್ ಅಂತೇಳ್ಬಿಟ್ಟು ದೇವಯಾನಿ ಕಣ್ಣಲ್ಲಿ ಕಣ್ಣೂರನ್ನ ತುಂಬಿಕೊಂಡು, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ ಅಜಿತ್ ಅಂತೇಳ್ಬಿಟ್ಟು ಕೆಣಕ್ತಾ ನೋಡ್ತಾ ಇರ್ತಾಳೆ. ಆಚೆ ಬರೋಷ್ಟರಲ್ಲಿ ಇನ್ನು ನಮ್ಮ ಶ್ರವಣ್ ಮತ್ತು ನಚ್ಚಿ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸೊ ಮಾವ ನೀವೇನು ಇಲ್ಲಿ ಅಂದಾಗ, ದೇವಯಾನಿ ಅವ್ರಿಗೆ ನಾವು ಅತ್ತೆಗೆ ಬೇಲ್ ಕೊಟ್ಟು ತೊಗೊಂಬಂದಿದ್ದೀವಿ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಅಜಿತ್ ಅವರೇ, ನಾವು ದೇವಯಾನಿನ ಬಿಡಿಸ್ಕೊಳ್ಳೋಕ್ಕೆ ಬೇಲ್ ತೊಗೊಂಬಂದಿದ್ದೀವಿ ಅಂದಾಗ, ನೀವು ಯೋಚನೆ ಮಾಡಿ ಈ ಒಂದು ನಿರ್ಧಾರನ ಮಾಡ್ತಾ ಇದ್ದೀರಾ. ಒಬ್ಬ ಕೊಲೆ ಮಾಡಿರೋ ಆರೋಪದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿರೋದು, ಇವ್ರನ್ನ ಇವಾಗ ಕೋರ್ಟ್ಗೆ ಕರ್ಕೊಂಡು ಹೋಗ್ಲೇಬೇಕು ನಾನು, ದಯವಿಟ್ಟು ಇವ್ರಿಗೆ ಬೇಲೆಲ್ಲ ಆಗಲ್ಲ ಅಂತೇಳ್ಬಿಟ್ಟು ಮಾವ ನೀವೇನು ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ನೋಡಿ ಅಜಿತ್, ನಾನಿಲ್ಲಿ ಒಬ್ಬ ಲಾಯರ್ ಆಗಿ ಬಂದಿದ್ದೀನಿ, ನೀವಿಲ್ಲಿ ಪೊಲೀಸ್ ಆಗಿ ನಿಮ್ಮ ಕೆಲಸನ ನೀವು ಮಾಡಿ, ಅದು ಬಿಟ್ಟು ಬೇರೆ ಎಲ್ಲ ಸಂಸಾರದ ವಿಚಾರ ಎಲ್ಲ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ, ತಗೊಳ್ಳಿ ಬೇಲ್ ಅಂತೇಳ್ಬಿಟ್ಟು ಶ್ರವಣ್ ಕೊಡ್ತಾರೆ. ಶ್ರವಣ್ ಮಾವ ನೀವು ತುಂಬ ಒಳ್ಳೆಯವರು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿಮ್ಮನ್ನು ಯಾರೋ ಎಮೋಷ್ನಲ್ ಆಗಿ ಇದು ಮಾಡಿಬಿಟ್ಟು ಇವ್ರನ್ನ ಬಿಡಿಸಿ ಅಂತ ಕೇಳ್ಕೊಂಡಿರ್ಬೋದು, ಆದರೆ ನಿಮ್ಮ ಹೆಂಡತಿ ಪ್ರಾಣದ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಅಂಥವ್ರನ್ನ ನೀವು ಇವತ್ತು ಬೇಲ್ ಕೊಟ್ಟು ಬಿಡಿಸ್ತಾ ಇದ್ದೀರಾ ಅಂದರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂದಾಗ, ನೋಡಿ ಅದೇನೇ ಇರಲಿ ಅದು ನಮ್ಮ ಪರ್ಸ್ನಲ್ ಲೈಫ್, ನಾನಿವಾಗ ಬೇಲ್ ತಂದಿದ್ದೀನಿ, ನೀವು ಬಿಡಬೇಕಷ್ಟೇ, ಅದು ಬಿಟ್ಟು ಬೇರೆ ಮಾತುಕತೆಗಳು ಬೇಡ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಸರಿ ಆಯಿತು, ಇಲ್ಲಿಂದ ಬಿಡಬೇಕು ಅಂತ ಕೆಲವೊಂದು ಸೈನ್ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಕೋಪದಿಂದ ಈ ಕಡೆ ಒಳಗಡೆ ಕರ್ಕೊಂಡೋಗಿ ದೇವಯಾನಿನ ಸೈನ್ಗಳೆಲ್ಲ ಮಾಡಿಕೊಂಡು ದೇವಯಾನಿನ ಬಿಡುಗಡೆ ಮಾಡ್ತಾರೆ. ಅಜಿತ್ಗೆ ಒಂದು ಗೊತ್ತಾಗ್ತಿರಲ್ಲ, ಮಾವ ಯಾಕೆ ಈ ಥರ ಮಾಡಿಬಿಟ್ರು, ದಡ್ರ ಥರ ಯಾಕೆ ನಡ್ಕೊಂಡ್ರು, ಇಂಥ ಫ್ರಾಡ್ನ ಮನೆ ಕರ್ಕೊಂಡೋದ್ರೆ ಮತ್ತೆ ನಮಗೆ ಆಪತ್ತು ತಪ್ಪಿದಲ್ಲ ಅನ್ನೋದು ಅಜಿತ್ಗೆ ಅವರ ಒಂದು ಮನಸ್ಥಿತಿ. ಅವರು ಒಳ್ಳೆ ರೀತಿಯೇ ಯೋಚನೆ ಮಾಡ್ತಿರ್ತಾರೆ. ಇನ್ನು ಪಾಪಿ ದೇವಯಾನಿನ ಮನೆ ಕರ್ಕೊಂಬರ್ತಾರೆ. ಶ್ರವಣ್ ಬಂದು, ದೊಡ್ಡ ಸಾಹೇಬ್ರೆ ದೇವಯಾನಿ ಅಮ್ಮ ಅಂದಾಗ ದೇವಯಾನಿ ಒಳಗಡೆ ಬರ್ತಾಳೆ. ಇನ್ನು ಯಾರು ಸಹ ಅವಳನ್ನ ಮುಖನೂ ಸಹ ನೋಡ್ತಾ ಇರಲ್ಲ. ಭೂಮಿ ಮಾತ್ರ ದೇವಯಾನಿ ಅಮ್ಮ ಬಂದ್ರಾ ಅಂತೇಳ್ಬಿಟ್ಟು ಮಾಡ್ಕೊತಾರೆ. ಹೌದು ಮಗಳೇ ಬಂದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಜ್ಜಿ ಹತ್ರ ಹೋಗಿ, ಅತ್ತೆ ರಮಣ್ಣು ಮದುವೆ ಆಗಿ ಮನೆಗೆ ಬಂದಾಗ ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ರಿ, ಇವತ್ತು ನನ್ನ ಕೊಲೆ ಆರೋಪದ ಮೇಲೆ ಅಜಿತ್ ಅರೆಸ್ಟ್ ಮಾಡಿದ್ದ, ಆದರೆ ಆ ಆರೋಪ ನಂದಲ್ಲ ಅಂತ ಗೊತ್ತಿದ್ರೂ ಅರೆಸ್ಟ್ ಮಾಡಿದ್ದ, ಇವತ್ತು ನನ್ನ ಮತ್ತೆ ಬೇಲ್ ಕೊಡಿಸಿ ಕರ್ಕೊಂಬಂದಿದ್ದಾರೆ ನಿಮ್ಮ ಮಗ, ತುಂಬ ಧನ್ಯವಾದ. ಮತ್ತು ನನ್ನ ಮಗಳನ್ನ ನಾನು ಕೊಲೆ ಮಾಡಿದ್ದೀನಿ ಅಂತ ಇವರೆಲ್ಲ ಹೇಳಿದ್ರು, ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡಿದ್ದೀರಾ ರಾಮಣ್ಣ, ನಿಮಗೂ ಸಹ ಥ್ಯಾಂಕ್ಸ್ ಅಂತೇಳ್ಬಿಟ್ಟು ಎಲ್ಲರ ಹತ್ರ ಡ್ರಾಮಾನ ಸೃಷ್ಟಿ ಮಾಡ್ತಾ ಇರ್ತಾಳೆ. ಇನ್ನು ಶ್ರವಣ್ ಹತ್ರ ಬಂದು, ಭಾವ ಅಂದಾಗ, ನಿನ್ನ ಮೊಸಳೆ ಕಣ್ಣೀರನ್ನ ನಾನಂತೂ ನಂಬಲ್ಲ ದೇವಯಾನಿ, ನಿನ್ನನ್ನು ನಾನು ರಿಲೀಸ್ ಮಾಡಿಸ್ಕೊಂಬಂದಿರೋದು ಅವತ್ತು ರಮಣ್ ಸತ್ತಾಗ ನಮ್ಮದು ಕೊಲೆಗಡಕರು ಫ್ಯಾಮಿಲಿ ಯಾವಾಗಲೂ ಸಾಯ್ತಾರೆ, ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮುದ್ರೆ ಒತ್ತಿದ್ರು. ಇವತ್ತು ಅಂಜು ಮದುವೆ ಟೈಮಲ್ಲಿ ಇದೇ ರೀತಿ ನಮ್ಮ ಕುಟುಂಬನ ನೀನು ಮಾಡಿಬಿಟ್ಟೆ, ಅದನ್ನು ನಾವು ಇನ್ನು ಅದೇ ಮುದ್ರೆ ಒತ್ಬಿಡ್ತಾರೆ, ನಿನ್ನ ಮಗಳು ಭಾಳ ಹಾಳಾಗೋಗುತ್ತೆ ಅಂತೇಳ್ಬಿಟ್ಟು ಮಾತ್ರ ನಿನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಬಂದಿದ್ದೀನಿ. ಅದು ಬಿಟ್ಟು ನೀನು ನನ್ನ ಹೆಂಡ್ತಿಗೆ ಮಾಡಿರೋ ಅನ್ಯಾಯನ ನಾನು ಯಾವತ್ತೂ ಒಪ್ಕೊಳ್ಳಲ್ಲ, ನೀನು ನನ್ನ ಹೆಂಡ್ತಿ ಹತ್ರ ಸುಳಿಲು ಕೂಡ್ದು ಅಂತೇಳ್ಬಿಟ್ಟು ಶ್ರವಣ್ ಸರಿಯಾಗಿ ಉಗ್ದು ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನು ಭೂಮಿ ಇದ್ದಳು ದೇವಯಾನಿ ಅಮ್ಮ ಅಂತಂದಾಗ, ನನ್ನನ್ನು ಯಾರೂ ಮಾತಾಡಿಸ್ತಿಲ್ಲ ಅಂತೇಳಿ ದೇವಯಾನಿ ಹೇಳಿದಾಗ, ನಾನಿದ್ದೀನಿ ದೇವಯಾನಿ ಅಮ್ಮ, ನೀವೇನು ಅಂದ್ಕೋಬೇಡಿ ಅಂತೇಳ್ಬಿಟ್ಟು ಭೂಮಿ ಹಗ್ ಮಾಡ್ಕೊತಾಳೆ. ಇನ್ನು
ಅಂಜು ಬಂದು ಅಂಜು ಅಂತೇಳ್ಬಿಟ್ಟು ಮಾತಾಡ್ಸಕ್ಕೆ ಹೋದಾಗ, ನಚ್ಚಿ ತಲೆನೋವು ಮಾತ್ರೆ ಇದ್ದರೆ ಕೊಡ್ತೀಯಾ, ನನಗೆ ತಲೆನೋವು ಸ್ಟಾರ್ಟ್ ಆಯಿತು, ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ನಾಟಕ ಆಡ್ಕೊಂಡು ರೂಮೊಳಗೆ ಹೋಗ್ತಾಳೆ. ಇನ್ನು ದೇವಯಾನಿ ರೂಮ್ಗೆ ಬಂದಮೇಲೆ ತಾಳಿ ನೋಡಿ, ಅಂಜು ನಿನ್ನ ಮದುವೆ ಆಗಬೇಕು ಅಂತ ಎಷ್ಟು ದಿವಸದಿಂದ ನಾನು ಅಂದ್ಕೊಂಡಿದ್ದೆ, ಕೊನೆಗೂ ಮದುವೆ ಆಯ್ತಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನನ್ನ ಮುಖ ನೋಡಬೇಡ ನೀನು, ನಿನ್ನಂಥ ತಾಯಿನ ನಾನು ನೋಡಲ್ಲ ಮುಖ ಅಂತೇಳ್ಬಿಟ್ಟು ಆ ಕಡೆ ಎದ್ದು ಅಂಜು ಹೋಗ್ಬಿಡ್ತಾಳೆ. ಅಯ್ಯೋ ಬೇಬಿ ಇದೆಲ್ಲ ಮಾಡಿದ್ದು ನಿನಗೋಸ್ಕರ ಕಣೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನನಗೋಸ್ಕರ ಇದೆಲ್ಲ ಮಾಡಿದ್ಯಾ ಅಂತ ಗೊತ್ತು ಮಾಮ್, ನಿನಗೋಸ್ಕರನೇ ಈ ಮದುವೆ ಮಾಡ್ಕೊಂಡಿರೋದು ನಾನು ಅಂತಲೂ ಗೊತ್ತು, ನಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು ಅಂತೇಳ್ಬಿಟ್ಟು ಈ ಕಡೆ ಅಂಜನಾ ಹೇಳ್ತಾ ಇರ್ತಾಳೆ. ಬೇಬಿ ಅಂದಾಗ, ಮಾಮ್ ನಾನು ನಿನ್ನ ಮಗಳು ಮಾಮ್, ನಿನ್ನನ್ನು ಯಾವತ್ತಾದರೂ ತಪ್ಪು ಸ್ಥಾನದಲ್ಲಿ ನಿಲ್ಲಿಸ್ತೀನ, ನನಗೋಸ್ಕರ ನಿನ್ನ ಜೀವನನೇ ಕೊಟ್ಟಿದ್ಯಾ, ನೀನು ನಮ್ಮಮ್ಮ ಮಾಮ್ ಅಂತೇಳ್ಬಿಟ್ಟು ಈ ಕಡೆ ನಾಟಕನ ಅಲ್ಲಿಂದ ಶುರು ಹಚ್ತಾಳೆ ಅಂಜನಾ. ಇದೆಲ್ಲ ಮಾಡಿರೋದು ನಾನು ಹಿಂದೆ ಎಪಿಸೋಡಲ್ಲಿ ಹೇಳಿರೋ ಥರ ದೊಡ್ಡ ಡ್ರಾಮಾನ ಕ್ರಿಯೇಟ್ ಮಾಡಿರ್ತಾರೆ ಅಮ್ಮ ಮಗಳು. ಸೊ ದೇವಯಾನಿ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಅಂಜು ವಾವ್ ಸೂಪರಾಗಿ ಪ್ಲ್ಯಾನ್ನ ಎಕ್ಸಿಕ್ಯೂಟಿವ್ ಮಾಡಿದ್ಯಾ ಅಂದಾಗ, ಮಾಮ್ ನಾನು ನಿನ್ನ ಮಗಳು ಮಾಮ್, ನಿನ್ನ ಥರನೇ ಪ್ಲ್ಯಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದಾಗ, ಬೇಬಿ ನಾನು ಹೇಳ್ದಂಗೆ ಪ್ಲ್ಯಾನ್ನ ಸಖತ್ತಾಗಿ ವರ್ಕ್ ಮಾಡಿದ್ದೆ, ಇವ್ರು ಏನೇ ಮಾಡಿದ್ರು ತಿಪ್ಪುರ್ಲಾಗ ಹೊಡೆದ್ರು ನಾನೇ ಈ ಶಾರದನ್ನ ಕೊಲೆ ಮಾಡೋಕ್ಕೆ ಮುಂದಾಗಿದ್ದೆ ಅಂತೇಳ್ಬಿಟ್ಟು ನನ್ನ ಮಕ್ಳಿಗೂ ಗೊತ್ತಾಗಲ್ಲ, ಅದಕ್ಕೆ ಆ ಫೋಟೋನ ಅಲ್ಲಿ ಇಟ್ಟಿದ್ದು ಅಂದಾಗ, ಮಾಮ್ ನನಗೆ ಇವತ್ತು ಅರ್ಥ ಆಯಿತು ನೀನು ಎಷ್ಟು ಮಾಸ್ಟರ್ ಮೈಂಡೆಡ್ ಇದೆಯಾ ಅಂತೇಳ್ಬಿಟ್ಟು ಹಿಂದೆ ನಡೆದಿರೋದನ್ನ ನೆನ್ಪು ಮಾಡ್ಕೊತಾರೆ. ರಮಣ್ ಜೊತೆ ಈ ರೋಸಿ ಫೋಟೋನ ನೋಡಿ ಯಾರಮ್ಮ ಇದು ಅಂತೇಳ್ಬಿಟ್ಟು ಅಂಜು ಕೇಳಿದಾಗ, ಇವಳು ಕಾಲೇಜ್ ಡೇಸಿಂದ ರಮಣ್ಣ ಪ್ರೀತಿ ಮಾಡ್ತಿದ್ಲಂತೆ, ಆದರೆ ರಮಣ್ಗೆ ಹುಡುಗಿರ್ ವ್ಯಾಮೋಹ ಇರಲಿಲ್ಲ, ಆ ರಮಣ್ ನನ್ನ ಪ್ರೀತಿ ಮಾಡ್ತಿದ್ದ, ಇವಳ ಕಡೆ ಕಣ್ಣೆತ್ತು ನೋಡ್ತಾ ಇರಲಿಲ್ಲ, ಆದರೆ ಆ ಪ್ರೀತಿ ಅವಳಿಗೆ ಹಂಗೆ ಇತ್ತು. ಮತ್ತು ಅವಳು ನಮ್ಮ ಕಂಪನಿಗೆ ಸೇರಿಕೊಂಡು ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ಲು, ಅವಾಗ ತಕ್ಕೊಂಡಿರೋ ಫೋಟೋ ಇದು, ಯಾವುದೇ ಕಾರಣಕ್ಕೂ ನನ್ನ ಗಂಡ ಅವಳ ಕಡೆಗೆ ತಿರುಗು ನೋಡ್ತಾ ಇರಲಿಲ್ಲ. ಇದೇ ಒಂದು ಪಾಯಿಂಟ್ ಔಟ್ನ ಮಾಡಿಕೊಂಡು ನಾನು ಈ ಫೋಟೋನ ಇವತ್ತು ತೊಗೊಂಬಂದಿರೋದು, ಮುಂದೆ ಒಂದಿನ ಅಜಿತ್ ನನ್ನ ಅರೆಸ್ಟ್ ಮಾಡೇ ಮಾಡ್ತಾನೆ ಅನ್ನೋದು ನಂಗೆ ಗೊತ್ತು. ಮಾಮ್ ಇವಾಗ ಹೆಂಗೋ ತಪ್ಪಿಸ್ಕೊಂಡಿದೆಯಲ್ಲ, ವಾಚ್ನ ಚೇಂಜ್ ಮಾಡಿ ಅಂದಾಗ, ಅಜಿತ್ಗೆ ಒಂದು ಸತಿ ಅನುಮಾನ ಬಂದಮೇಲೆ ಅನುಮಾನ ಹೋಗಲ್ಲ, ಸೊ ಇವತ್ತೇನೋ ತಪ್ಪಿಸ್ಕೊಂಡಿದ್ದೀನಿ, ನಿನ್ನ ಮದುವೆ ಆಗೋ ಅಷ್ಟರಲ್ಲಿ ಏನಾದರೂ ಅವ್ನು ನನ್ನ ಅರೆಸ್ಟ್ ಮಾಡಿದ್ರೆ ಈ ಫೋಟೋ ಅವಾಗ ತುಂಬ ಹೆಲ್ಪಿಗೆ ಬರುತ್ತೆ. ಸೊ ಬೇಬಿ ಇದನ್ನು ನಾನು ನಿಮ್ಮ ಅಪ್ಪನ ಫೋಟೋದ ಹಿಂದೆ ಇಟ್ಟಿರ್ತೀನಿ, ಸೊ ನಿನಗೆ ಯಾವ ಟೈಮ್ ನೋಡಿಕೊಂಡು ಇದನ್ನು ಇಲ್ಲಿ ಮನೆಯವ್ರಿಗೆಲ್ಲ ಕಣ್ಣಿಗೆ ಕಾಣಿಸ್ಬೇಕು ಆ ಟೈಮಲ್ಲಿ ಕಾಣಿಸಂಗೆ ಮಾಡು ಅಂತೇಳ್ಬಿಟ್ಟು ಇವಳು ಅದನ್ನು ಫೋಟೋದಿಂದ ಇಕ್ಕಿರ್ತಾಳೆ ನಾ ಹೇಳ್ದಂಗೆ. ಸೊ ಮಾಮ್ ನೀನು ಹೇಳಿದ ಪ್ಲ್ಯಾನ್ ಥರನೇ ಮಾಡಿದ್ದೀನಿ ಅಂದಾಗ, ವೆರಿ ಗುಡ್ ಬೇಬಿ, ತುಂಬ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ಯಾ, ಯಾವ ರೀತಿ ಪ್ಲ್ಯಾನ ಇವಾಗ ಗೊತ್ತಾಯ್ತಾ ನನ್ನ ಪ್ಲ್ಯಾನ್ ಏನು ಅಂತ ಅಂದ್ಬಿಟ್ಟು ದೇವೇನೇ ಹೇಳ್ತಾಳೆ. ಮಾಮ್ ತುಂಬ ಚೆನ್ನಾಗಿ ಗೊತ್ತಾಯಿತು, ನಾನು ನಿನ್ನ ಮಗಳು ಮಾಮ್, ನಿನ್ನ ಮಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆಯಿತು ಅದರಲ್ಲೆಲ್ಲ ನೀನು ನನ್ನ ದ್ವೇಷ ಮಾಡೋದು ಇರಲೇ ಇಲ್ವಲ್ಲ, ಮತ್ತು ಇದೇನು ಹೊಸ್ದಾಗಿ ದ್ವೇಷ ಮಾಡ್ತಿದ್ಯಾ ಅಂದಾಗ, ಮಾಮ್ ನೀನು ಇವು ಮನೆಯವ್ರನ್ನೆಲ್ಲ ಬಕ್ರಗಳನ್ನ ಮಾಡಬೇಕು ಅಂದರೆ ಇದೊಂದು ಹೊಸ್ದಾಗಿ ಅಪ್ಡೇಟ್ನ ನಾನೇ ಇದು ಮಾಡ್ಕೊಂಡೆ ಅಂದಾಗ, ಸೂಪರ್ ಬೇಬಿ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ಯಾ, ಸೊ ಅವ್ರ ಮುಂದೆ ಎಲ್ಲ ನೀನು ನನ್ನ ದ್ವೇಷ ಥರ ನೋಡ್ತಿದ್ಯಾ ಅನ್ನೋದೇ ಒಂದು ದೊಡ್ಡ ವಿಚಾರ, ಅವಾಗ ಮಾತ್ರ ನಿನ್ನ ಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ ಅಂದಾಗ, ಹೌದು ಮಾಮ್ ಆ ಶ್ರವಣ್ ಮತ್ತು ಆ ಟೀ ಮಾಡೋ ಭೂಮಿ, ಈ ಕಡೆ ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಳೋದಂಥ ಅಜಿತ್, ಇವ್ರು ಮೂವಾರ್ಗೂ ಮಣ್ಣು ಮುಕ್ಕಿಸ್ಲಿಲ್ಲ ಅಂದರೆ ನನ್ನ ಹೆಸರು ಅಂಜನನೇ ಅಲ್ಲ. ಯಾವ ರೀತಿ ಡ್ರಾಮಾಗಳನ್ನ ಮಾಡ್ತೀನಿ ಅಂತ ಇನ್ನು ಮುಂದೆ ನೋಡ್ತಿರು ಮಾಮ್, ದೇವಯಾನಿ ಮಗಳು ಅಂತ ಅಂದರೆ ದೇವಯಾನಿಗಿಂತ ಜಾಸ್ತಿ ಮಾಡ್ತಾಳೆ ಡ್ರಾಮಾನ ಅಂತ ಆಯಿತು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಆ ರೋಸಿ ಕತೆನ ನಾನೇ ಮುಗಿಸ್ಬಿಟ್ಟು ಅವಳು ನನ್ನ ಮತ್ತು ರಮಣ್ ನಡುವೆ ನಡೆದಂಥ ಎಲ್ಲ ವಿಚಾರಗಳು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಅದ್ರ ಬಗ್ಗೆ ಶ್ರವಣ್ ಹತ್ರ ಹೇಳ್ತೀನಿ ಅಂತ ಹೇಳಿದ್ಲು, ಅವಳ ಕತೆನ ಅಲ್ಲಿಗೆ ಮುಗಿಸ್ತೆ ಅಂದಾಗ, ಮಾಮ್ ಏನು ಹೇಳ್ತಿದ್ದೆ ಅಂದಾಗ, ಹೌದು ಬೇಬಿ ನನ್ನ ವಿರುದ್ಧವಾಗಿ ಯಾರೇ ಬಂದರೂ ಅವ್ರು ಮಶಾಣ ಸೇರೋದಂತೂ ಸತ್ಯ ಅಂದಾಗ, ಹೌದು ಮಾಮ್, ಇನ್ನು ಮುಂದೆ ಈ ಮನೆಯಲ್ಲಿ ನಮ್ಮದೇ ಸಾಮ್ರಾಜ್ಯ, ಇನ್ನು ಮುಂದೆ ನಿನ್ನ ಹತ್ರ ನಾನು ಈ ಮುಖವಾಡ ಹಾಕ್ಕೊಂಡಿರ್ತೀನಿ, ಆದರೆ ಆ ಭೂಮಿ ಅಜಿತ್ ಈ ಮನೇಲಿರೋ ಆ ಶ್ರವಣ ಆ ಶಾರದಾ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತೀನಿ ಅಂತ ನೋಡ್ಕೊ ಮಾಮ್ ಅಂತೇಳ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ. ಇನ್ನು ಅಜಿತ್ ಮನೆಗೆ ಬಂದು ಬೇಜಾರಾಗಿ, ಯಾರು ಬೇಲ್ ಕೊಡಿಸಿದ್ರು, ನಮ್ಮ ಮಾವ ಸುಮ್ಮನೆ ಅಂತೂ ಬೇಲ್ ಕೊಡಿಸಲ್ಲ, ಅವರು ನ್ಯಾಯಯುತವಾಗಿ ಇರ್ತಾರೆ, ಯಾರೋ ಅವ್ರನ್ನ ಎಮೋಷ್ನಲ್ ಆಗಿ ಫೀಲ್ ಮಾಡಿ ಬೇಲ್ ಕೊಡಿಸಿದ್ದಾರೆ ಅಂದಾಗ, ದೊಡ್ಡ ಸಾಹೇಬ್ರೆ ಅದು ಯಾರೂ ಅಲ್ಲ, ನಾನೇ ದೊಡ್ಡ ಸಾಹೇಬ್ರ ಹತ್ರ ನನ್ನ ಮೇಲೆ ಆಣೆ ಮಾಡಿಸಿ ನೀವು ಬೇಲ್ ಕೊಡಲೇಬೇಕು ಅಂತ ಕೇಳ್ಕೊಂಡೆ ಅಂತೇಳ್ಬಿಟ್ಟು ಈ ದಡ್ಡಿ ಭೂಮಿ ಹೇಳ್ತಾ ಇರ್ತಾಳೆ. ಸೊ ಅಜಿತ್ಗೆ ಅವಾಗ ಗೊತ್ತಾಗುತ್ತೆ, ಭೂಮಿ ನೀನು ಯಾಕೆ ಈ ಥರ ದಡ್ಡಿ ಥರ ನಡ್ಕೊತಾ ಇದೆಯಾ, ಕಾನ್ಸ್ಟೇಬಲ್ ಆಗಬೇಕು ಅಂತ ಇದೆಯಾ, ಅದರಲ್ಲಿ ಕುಟುಂಬ ಫ್ಯಾಮಿಲಿ ಎಮೋಷ್ನಲ್ ಇದೆಲ್ಲನೂ ಸಹ ಯಾವುದೇ ರೀತಿ ನಮ್ಮ ಒಂದು ಕೆಲಸದಲ್ಲಿ ವರ್ಕ್ ಆಗಲ್ಲ, ನಾವು ಕಾಯಕವೇ ಕರ್ತವ್ಯನ ಅಷ್ಟು ನಿಷ್ಠೆಯಿಂದ ಮಾಡಬೇಕು, ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಈಗ ನಮ್ಮ ಕೈಯಿಂದ ಆರೋಪಿ ತಪ್ಪಿಸ್ಕೊಂಡ್ಮೇಲೆ ಅವನು ಸಾಕ್ಷಿಗಳನ್ನ ಸುಟ್ಟಾಕೋ ಅಂತ ಎಲ್ಲ ಚಾನ್ಸಸ್ ಇರುತ್ತೆ, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ವಾ, ಸಗಣಿ ನಾನು ನಿನ್ನ ತೊಪ್ಪೆ ಅನ್ನೋದು ಕರೆಕ್ಟಾಗಿದೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ದಯವಿಟ್ಟು ನನ್ನ ಕ್ಷಮಿಸಿ, ಮನೆಯಲ್ಲಿ
ಈ ರೀತಿ ಎಲ್ಲ ಆಗೋಯ್ತಲ್ಲ, ಅದಕ್ಕೆ ದೇವಯಾನಿ ಅಮ್ಮ ಮನೇಲಿದ್ದರೆ ಸೇಫು, ಇನ್ನು ಅಂಜನ ಏನಾದರೂ ಅನಾಹುತ ಮಾಡ್ಕೊಂಬಿಟ್ರೆ ಅಂತೇಳ್ಬಿಟ್ಟು ಅವ್ರಿಗೆ ಬೇಲ್ ಕೊಡ್ಸೋಕ್ಕೆ ಕೇಳದೆ ಬಿಟ್ಟರೆ ನನಗೆ ಅವ್ರ ಮೇಲೆ ಈ ಥರ ಕೊಲೆ ಮಾಡಿದ್ದಾರೆ ಅಂತಲೇ ಅನಿಸ್ತಿಲ್ಲ ಸಾಹೇಬ್ರೆ ಅಂದಾಗ, ಯಾಕೆ ನೀವೆಲ್ಲ ಇಷ್ಟು ದಡ್ರ ಥರ ಇದು ಮಾಡ್ತೀರಾ, ಮಾವನು ಹಂಗೆ ಮಾಡಿಬಿಟ್ರು, ಸಾಕ್ಷಿ ಇಲ್ಲದೆ ನಾನು ಯಾವುದೇ ರೀತಿ ಯಾರನ್ನೂ ಅರೆಸ್ಟ್ ಮಾಡಲ್ಲ ಭೂಮಿ, ಇದು ನಿನಗೆ ಅರ್ಥ ಆಗಲಿಲ್ವಲ್ಲ, ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ನೀನು ಇಷ್ಟು ದಡ್ಡಿ ಥರ ನಡ್ಕೊತೀಯ ಅಂದ್ಬಿಟ್ಟು ಅಜಿತ್ ಬೇಜಾರು ಮಾಡ್ಕೊತಾರೆ. ಈ ಭೂಮಿಗೆ ಎಷ್ಟು ಹೇಳಿದ್ರೂ ಆ ದೇವಯಾನಿ ಮೇಲೆ ಪ್ರೀತಿ ಉಕ್ಕರಿತಾ ಇರುತ್ತೆ. ನೋಡೋಣ ಮುಂದೆ ದೇವಯಾನಿ ಅಂಜು ಸೇರಿಕೊಂಡು ಇವ್ರಿಗೆಲ್ಲ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಅವಾಗಾದರೂ ನಮ್ಮ ದಡ್ ಭೂಮಿಗೆ ಅರ್ಥ ಆಗಿ ಅಂಜನಾ ಮತ್ತು ದೇವಯಾನಿ ಒಂದೇ ಕ್ಯಾಟಗರಿ ಅನ್ನೋದು ಗೊತ್ತಾಗುತ್ತಾ ಅಂತಲೂ ನೋಡೋಣ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಫ್ರೆಂಡ್ಸ್ ಆಲ್.